ಫಸ್ಟು 1 kg ಕಾರ್ಡ್‌ಬೋರ್ಡ್ ತೊಗೊಂಡು ಅಥವಾ ಕೆಜಿ ಶೀಟ್ ಕಲರ್ ಶೀಟ್ ತೊಗೊಂಡು ರೆಡ್ ಕಲರ್ ಅದ್ರಲ್ಲಿ ಪೆನ್ಸಿಲಲ್ಲಿ ಫಸ್ಟು ಸ್ಕೆಚ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದ್ರ ಮೇಲೆ ಬ್ಲ್ಯಾಕ್ ಸ್ಕೆಚನ್ನ ಆ್ಯಪಲ್ನ ಬಿಡಿಸ್ಕೊಳ್ತಾ ಇದ್ದೀನಿ ನಾನು. ಸೊ ನೀವು ಫಸ್ಟು ಪೆನ್ಸಿಲಲ್ಲಿ ಹಾಕ್ಕೊಂಡ್ರೆ ಅದು ಏನಾದರೂ ಆ ಕಡೆ ಈ ಕಡೆ ಆದ್ರೂ ನಿಮಗೆ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಮೊದಲೇ ಸ್ಕೆಚ್ ಪೆನಲ್ಲಿ ಹಾಕೊಂಡ್ಬಿಟ್ರೆ ಕಟ್ ಮಾಡೋದು ಕಷ್ಟ. ಸೊ ಹಾಗಾಗಿ ಫಸ್ಟು ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ಕೊಳ್ಳಿ. ಆಮೇಲೆ ನೀವು ಏನು ಮಾಡಿ ಸ್ಕೆಚ್ ಪೆನ್ನಲ್ಲಿ ಅಥವಾ ಪೇಂಟ್ ಮಾಡೋದಾದರೆ ನಿಮಗೆ ಪೇಂಟ್ ಈಸಿ ಆಗುತ್ತೆ ಅನ್ನೋದಾದರೆ ಅದ್ರಲ್ಲಿ ಮಾಡ್ಕೊಳ್ಬೋದು, ಇಲ್ಲ ಸ್ಕೆಚ್ ಪೆನ್ನಲ್ಲಿ ಮಾಡ್ಕೊಳ್ಬೋದು. ನನಗೆ ಸ್ಕೆಚ್ ಪೆನ್ನೇ ಈಸಿ ಅಂತ ಅನ್ನಿಸ್ತು, ಸೊ ಅದರಲ್ಲೇ ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ನಾವು ಡೈರೆಕ್ಟಾಗಿ ಪೆನ್ಸಿಲಲ್ಲೇ ಬಿಡಿಸೋದಾದರೆ ನಮಗೆ ರಗಳೆ ಆಗುತ್ತೆ, ಅಂದರೆ ನನಗೆ ಬರ್ತಾ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಪೆನ್ಸಿಲಲ್ಲಿ ಬರ್ಕೊಂಡು ಆಮೇಲೆ ಅದನ್ನು ಸ್ಕೆಚ್ ಪೆನ್ನಲ್ಲಿ ಬಿಡಿಸ್ದೆ. ನನಗೆ ಅದೇ ಈಸಿ ಅನಿಸ್ತು. ಕೆಲವೊಬ್ಬರು ತುಂಬ ಚೆನ್ನಾಗಿ ಬರೋರು, ಡ್ರಾಯಿಂಗ್ ಬರೋರು, ಸೊ ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ಸೊ ಅಥವಾ ಈ ಥರನೂ ಕೂಡ ಹಾಕ್ಕೊಳ್ಬೋದು. ನನಗೆ ಬರ್ತಾ ಇರಲಿಲ್ಲ. ಸೊ ಇವಾಗ ಬಿಡಿಸ್ಕೊಂಡಿದ್ದೀನಿ ನೋಡಿ. ಸೊ ಇವಾಗ ನೀವು ಬಿಡಿಸಲ್ಲ ಆದಮೇಲೆ ಅದನ್ನು ನೀಟಾಗಿ ಆ ಶೇಪ್ ಹೆಂಗೆ ಬರುತ್ತೋ ಹಾಗೆ ಅದನ್ನು ಕಟ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಆ್ಯಪಲ್ ಬಿಡಿಸಿರ್ತೀರಿ. ಸೊ ಅದನ್ನೇ ಅದೇ ಥರ ಸ್ಕೆಚ್ ಏನು ಮಾಡಿರ್ತೀರ ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ನಾನು ಆ್ಯಪಲ್ಗೆ ಈಗ ಕಣ್ಣು ಬಿಡ್ಸೋಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ಓವಲ್ ಶೇಪಲ್ಲಿ ನಾವು ಕಣ್ಣನ್ನು ಬಿಡಿಸ್ಕೊಳ್ಳೋಣ. ಫಸ್ಟ್ ಒಂದು ರೌಂಡ್ ಹಾಕ್ಕೊಂಡು ಮತ್ತು ಅದರೊಳಗೆ ಒಂದು ರೌಂಡ್ ಹಾಕ್ಕೊಂಡು ಪುಟ್ಟದಾಗಿ ಒಂದು ಸರ್ಕಲ್ನ ಬಿಡಿಸ್ಕೊಳ್ಳಿ. ಸೊ ಆಮೇಲೆ ಅದನ್ನು ಅದೇ ಥರ ಸ್ಕೆಚ್ ಪೆನ್ನಲ್ಲಿ ಫಸ್ಟು ತೆತ್ಕೊಂಡು ಅದಾದಮೇಲೆ ಅದನ್ನು ಶೇಪನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಅದಿಷ್ಟನ್ನ ರೆಡಿ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಕಣ್ಣಿಗೆ ಬ್ಲ್ಯಾಕ್ ಕಲರ್ ಬರೋ ಹಾಗೆ ಪುಟ್ಟದಿರುತ್ತಲ್ಲ, ಸೊ ಅದಕ್ಕೆ ನಾನು ಬ್ಲ್ಯಾಕ್ ಕಲರ್ ಹಚ್ಚಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕಣ್ಣು ನಾವೇನು ಬಿಡಿಸಿ ಕಟ್ ಮಾಡಿಟ್ಕೊಂಡಿದ್ವಿ ಅದನ್ನು ಆ್ಯಪಲ್ ಮಧ್ಯಭಾಗದಲ್ಲಿ ಬರೋ ಥರ ಗಮ್ ಅಂಟಿಸ್ಕೊಂಡು ಅದನ್ನು ಸ್ಟಿಕ್ ಮಾಡಿದ್ರೆ ಆಯಿತು. ಸೊ ಇವಾಗ ಕಣ್ಣು ಅಂಟಿಸಿದ ಮೇಲೆ ನಾವು ಅದಕ್ಕೆ ಒಂದು ಹುಕ್ ಬಿಡಿಸ್ಬೇಕು. ನಾನು ಆಲ್ರೆಡಿ ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಸಣ್ಣದಾಗಿ ಬಿಡಿಸಿಟ್ಕೊಂಡ ಮೇಲೆ ನೀವು ಬ್ಲ್ಯಾಕ್ ಸ್ಕೆಚ್ ಪೆನ್ನಲ್ಲಿ ಅದನ್ನು ಐಬ್ರೋಸ್ನ ಬಿಡಿಸ್ಕೊಳ್ಬೋದು. ಆಮೇಲೆ ಮೂಗು ಅಷ್ಟೇ, ಹಾಗೆ ಅದರ ಬಾಯಿ ಕೂಡ ಏನು ಮಾಡಬೇಕು, ಫಸ್ಟಿಗೆ ಪೆನ್ಸಿಲಲ್ಲಿ ಡ್ರಾ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಬ್ಲ್ಯಾಕ್ ಕಲರಲ್ಲಿ ಸ್ಕೆಚ್ ಮಾಡ್ಕೊಳ್ಳಿ. ಚೆನ್ನಾಗಿ ಬರುತ್ತೆ. ಮೊದಲಿಗೆ ನಾವು ಸ್ಕೆಚ್ ಅದೇ ನಾನು ಫಸ್ಟ್ ಹೇಳ್ದಂಗೆ ತುಂಬ ಚೆನ್ನಾಗಿ ಬಿಡಿಸೋರು ಅಥವಾ ಪ್ರಾಕ್ಟೀಸೋರು ಆರಾಮಾಗಿ ಡೈರೆಕ್ಟಾಗಿ ಬಿಡಿಸ್ಬೋದು. ನನಗೆ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಮತ್ತು ತುಂಬ ವರ್ಷ ಆಗಿರೋದ್ರಿಂದ ನಾನು ಮೊದಲಿಗೆ ಬಿಡಿಸ್ಕೊಳ್ಳಿಲ್ಲ. ಫಸ್ಟ್ ಏನು ಮಾಡಿದೆ, ಪೆನ್ಸಿಲಲ್ಲಿ ಡ್ರಾ ಮಾಡಿಕೊಂಡು ಆಮೇಲೆ ಸ್ಕೆಚ್ ಪೆನ್ನಲ್ಲಿ ಬಿಡಿಸ್ಕೊಂಡೆ. ಹಾಗೆ ಬಾಯ್ದೇನಿದೆ ಅದನ್ನು ಅಷ್ಟೂ ನಾನು ಬ್ಲ್ಯಾಕ್ ಸ್ಕೆಚ್ ಪೆನ್ನಲ್ಲೇ ಕಲರ್ ಮಾಡ್ಕೊಂಡಿದ್ದೀನಿ. ಸೊ ಇದೀಗ ಸ್ಮೈಲಿ ಒಂದು ಫೇಸು ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ ಗೈಸ್. ಖಂಡಿತ ಟ್ರೈ ಮಾಡಿ. ನೀವೇನಾದ್ರು ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಹಾಕಬೇಕು, ಆ್ಯಪಲ್ ಹಾಕಬೇಕಂತ ಏನಾದ್ರು ಯೋಚನೆ ಮಾಡಿದ್ರೆ ಖಂಡಿತ ಅದನ್ನು ಟ್ರೈ ಮಾಡ್ಬೋದು. ಇದು ಆದಮೇಲೆ ಏನು ಮಾಡಬೇಕು, ನಾವೀಗ ಅದಕ್ಕೆ ಅದಕ್ಕೆ ಎಲೆಯನ್ನು ಬಿಡಿಸ್ಕೊಳ್ಬೇಕು. ಸೊ ಅದನ್ನು ಏನು ಮಾಡಬೇಕು, ಫಸ್ಟಿಗೆ ಅದ್ರದ್ದು ಹಿಡಿಕೆ ಬರುತ್ತಲ್ಲ, ಸೊ ಅದನ್ನು ನಾನು ಒಂದು ವೈಟ್ ಕಲರಲ್ಲಿ ತೊಗೊಂಡು ಅದಕ್ಕೆ ತೊಟ್ಟನ್ನು ಬಿಡಿಸ್ತಾ ಇದ್ದೀನಿ. ಫಸ್ಟು ನೀಟಾಗಿ ಅದು ಏನು ಬೇಕೋ ಅದಕ್ಕೆ ಡ್ರಾ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಬ್ರೌನ್ ಕಲರಲ್ಲಿ ಸ್ಕೆಚ್ ಮಾಡಿಕೊಂಡು ಮತ್ತು ಲೀಫು ಅಷ್ಟೇ ಗ್ರೀನ್ ಕಲರಲ್ಲಿ ತೊಗೊಂಡು ಅದ್ರ ಮೇಲೆ ಎಲೆಯನ್ನು ಫಸ್ಟು ಡ್ರಾ ಮಾಡಿಕೊಂಡು ಆಮೇಲೆ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ನಲ್ಲಿ ನೀವು ಡ್ರಾ ಮಾಡ್ಕೊಳ್ಬೋದು. ಸ್ಕೆಚ್ ಮಾಡ್ಕೊಂಡಾದಮೇಲೆ ಇದಕ್ಕೂ ಅಷ್ಟೇ ತೊಟ್ಟಿಗೂ ಅಷ್ಟೇ ನೀವು ಬ್ರೌನ್ ಕಲರಲ್ಲಿ ಸ್ಕೆಚ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಈ ಲೀಫನ್ನ ಏನು ಕಟ್ ಮಾಡಿರ್ತೀರ ಅದನ್ನು ಇದ್ರ ಮೇಲೆ ಅಂಟಿಸ್ಕೊಳ್ಳಿ. ಇವಾಗೇನು ನಾವು ಆ ತೊಟ್ಟನ್ನ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಆ್ಯಪಲ್ ಮೇಲಿಟ್ಟು ಗಮ್ ಹಚ್ಚಿ ಅದನ್ನು ಸ್ಟಿಕ್ ಮಾಡ್ಕೊಳ್ಬೇಕು. ನೀವು ಉದ್ದ ಬೇಕಾದರೆ ಉದ್ದನೂ ಕೂಡ ಇಟ್ಕೋಬೋದು, ಇಲ್ಲ ಅಂತ ಅಂದರೆ ನಾನು ಸ್ಮಾಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ನಾನು ಬ್ರೌನ್ ಕಲರ್ ಸ್ಕೆಚಲ್ಲಿ ಅದನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ, ಕಲರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಅದನ್ನೆಲ್ಲ ಪೇಂಟ್ ಕೂಡ ಮಾಡ್ಕೊಳ್ಬೋದು. ನಾನು ಸ್ಕೆಚ್ ಪೆನ್ನಲ್ಲೇ ಸ್ಕೆಚ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ಅದನ್ನು ಏನು ಮಾಡಬೇಕು, ರೆಡಿ ಆಗಿದೆ ಆಲ್ರೆಡಿ. ಸೊ ಅದನ್ನು ಏನು ಮಾಡಿ ನೀವು ಆ ಆ್ಯಪಲ್ಲಿಗೆ ಅಂಟಿಸ್ಕೊಳ್ಳಿ. ಲೀಫನ್ನು ಕೂಡ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಆ ಮಧ್ಯದಲ್ಲಿ ನಾನು ಇದನ್ನು ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ನಾವು ತಲೆಗೆ ಕಿರೀಟವನ್ನು ಮತ್ತು ಅದಕ್ಕೆ ಎಲೆಗಳನ್ನು ನಾನು ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ನಾನು 4 ಎಲೆಗಳನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಅದನ್ನೇನು ಮಾಡ್ತಾಯಿದ್ದೀನಿ ಅಂದರೆ ಬಿಡಿಸಿ ಆಲ್ರೆಡಿ ಇಟ್ಕೊಂಡಿದ್ದೆ. ಆ್ಯಂಡ್ ಈಗ ಕಿರೀಟಕ್ಕೆ ನಾವೇನು ಬೇಕು ಅದನ್ನು ತಲೆಗೆ ಪಟ್ಟಿ ಕಟ್ಟಬೇಕಲ್ಲ, ಸೊ ಅದಕ್ಕೆ ಮಕ್ಕಳು ತಲೆ ಎಷ್ಟಿದೆ ಅಷ್ಟನ್ನು ನೋಡಿ ನೀವು ಆಲ್ರೆಡಿ ಮೆಜರ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅದನ್ನು ನಾನು 2 ಇಂಚು ಅಗಲವನ್ನು ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದನ್ನು ವೈಟ್ KG ಶೀಟ್ ಬರುತ್ತಲ್ಲ, ಸ್ವಲ್ಪ ಗಟ್ಟಿ ಥಿಕ್ನೆಸ್ ಇರುವಂತಹ ಒಂದು ಕಾರ್ಡ್ ತೊಗೊಂಡು ಅದನ್ನು ಅದ್ರ ಮೇಲೆ ಇಟ್ಟು ಸ್ಟಿಕ್ ಮಾಡಿಕೊಂಡು ಆಮೇಲೆ ನೀವು ಅದನ್ನು ಪಿನ್ ಮಾಡ್ಕೊಳ್ಳಿ.
ಸೊ ಇವಾಗ ನೋಡಿ ನಾನೇನು ಮಾಡ್ತಾಯಿದ್ದೀನಿ, ಆ ಗ್ರೀನ್ ಕಲರ್ ಶೀಟಿನ ವೈಟ್ ಕಲರ್ ಥಿಕ್ನೆಸ್ ಏನಿದೆ ಸೊ ಅದಕ್ಕೆ ನಾನು ಅದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗನ ತಲೆಗೆ ಎಷ್ಟು ಬರುತ್ತೋ ಅಷ್ಟನ್ನು ರೌಂಡ್ ಮಾಡಿಕೊಂಡು ಅಲ್ಲಿಗೆ ಪಿನ್ ಮಾಡ್ಕೊತಿದ್ದೀನಿ. ಓಕೆ, ಇವಾಗ ಪಿನ್ ಮಾಡ್ಕೊಂಡಿದ್ದಾಯಿತು. ಇನ್ನು ಉಳಿದಿದ್ದ ಎಲೆಗಳನ್ನು ಏನು ಮಾಡಬೇಕು, ಏನು ಕಿರೀಟ ಥರ ಪೇಟ ಮಾಡ್ಕೊಂಡಿದ್ವಿ ಸೊ ಅದಕ್ಕೆ ನಾವು ಇದನ್ನು ಅಂಟಿಸ್ಕೊಳ್ಬೇಕು. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು 4-5 ಎಲೆಗಳನ್ನು ಆಲ್ರೆಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ಪೆನ್ಸಿಲಲ್ಲಿ. ಸೊ ಅದನ್ನು ನಾವು ಡ್ರಾ ಮಾಡಿಕೊಂಡ್ರೆ ಆಯಿತು. ಅದನ್ನೆಲ್ಲ ಡ್ರಾ ಮಾಡಿಕೊಂಡು ಅದಕ್ಕೆ ಪೇಸ್ಟ್ ಮಾಡಿಕೊಂಡ್ರೆ ಅದು ಕೂಡ ಕಿರೀಟ ಥರ ರೆಡಿ ಆಗಿಬಿಡುತ್ತೆ. ಸೊ ನೋಡಿ ಎಷ್ಟು ಈಸಿ ಅಂತ. ಖಂಡಿತ ನೀವು ಕೂಡ ಫ್ಯಾನ್ಸಿ ಡ್ರೆಸ್ ಹಾಕಬೇಕು, ಬೇರೆ ಯಾವುದು ಐಡಿಯಾ ಹೊಳಿತಾ ಇಲ್ಲ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಆ್ಯಂಡ್ ತುಂಬ ಈಸಿ ಕೂಡ, ತುಂಬ ಚೆನ್ನಾಗಿದೆ. ಸೊ ಇವಾಗ ಕಿರೀಟ ರೆಡಿ ಆಯಿತು, ತುಂಬ ಚೆನ್ನಾಗಿದೆ. ನೋಡಿ ಒಂದ್ಸತಿ ಲಾಸ್ಟಿಗೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವೀಗ ಅದನ್ನು ಅವ್ರಿಗೆ ಮೈ ಮೇಲೆ ಹಾಕಬೇಕಲ್ವ. ಸೊ ಏನು ಮಾಡಬೇಕು, ಒಂದು ಸ್ಯಾಟಿನ್ ಟೇಪು ಅಥವಾ ನಿಮ್ಗೆ ಯಾವ ಟೇಪ್ ಸಿಗುತ್ತೆ, ಗ್ರೀನ್ ಕಲರು ಅಥವಾ ರೆಡ್ ಕಲರ್. ನಾನು ಆ್ಯಪಲ್ ರೆಡ್ ಅಲ್ಲ, ಸೊ ರೆಡ್ ಕಲರ್ ಸ್ಯಾಟಿನ್ ಟೇಪೇ ತೊಗೊಂಡಿದ್ದೀನಿ. ಸೊ ಅದನ್ನು ತೊಗೊಂಡು ಅವ್ರ ತಲೆಗೆ ಎಷ್ಟಾಗುತ್ತೆ ಅಷ್ಟನ್ನು ಹಾಕಿ ಅದನ್ನು ನೋಡಿಕೊಂಡು ಅದಿಷ್ಟನ್ನು ಕಟ್ ಮಾಡಿಕೊಂಡು ಅದನ್ನು ಹಿಂದ್ಗಡೆ ಆ್ಯಪಲ್ ಹಿಂದ್ಗಡೆ ಸ್ಟಿಕ್ ಮಾಡಿಕೊಂಡ್ರೆ ಆಯಿತು. ನೀವು ಟ್ರಾನ್ಸ್ಪರೆಂಟ್ ಟೇಪ್ ಇದ್ದರೆ ಅಥವಾ ಅದೇ ಕಲರ್ದೇ ಟೇಪ್ ಇದ್ದರೆ ನೀವು ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಮೇಲೆ ಒಂದು ಸತಿ ಕೆಳಗೆ ಒಂದು ಸತಿ. ಸೊ ನೋಡ್ಕೊಳ್ಳಿ, ನೋಡಿ ಇದೀಗ ಈ ಥರ ಹಾಕಿದ್ರೆ ಅದು ನಿಲ್ಲೋದಿಲ್ಲ. ಹಾಗಾಗಿ ಏನು ಮಾಡಿದೆ, ನಾನು ಮತ್ತೊಂದು ಸತಿ ಮೇಲ್ಗಡೆ ಅದನ್ನು ಪೇಸ್ಟನ್ನು ಮಾಡಿದ್ದೀನಿ. ಸೊ ನೀವು ಕೂಡ ಹಾಕ್ಕೊಳ್ಳಿ. ನಿಮ್ಮ ಮಗುವಿನ ತಲೆಗೆ ಎಷ್ಟು ಕುತ್ತಿಗೆಗೆ ಎಷ್ಟು ಬೇಕು ಅಷ್ಟನ್ನು ನೀವು ತಯಾರು ಮಾಡಿಕೊಂಡ್ರೆ ಆ್ಯಪಲ್ ಫ್ಯಾನ್ಸಿ ಡ್ರೆಸ್ಸಿನ ಆ್ಯಪಲ್ ಖಂಡಿತ ರೆಡಿ. ನನಗಂತೂ ತುಂಬ ಖುಷಿಯಾಯಿತು ಗೈಸ್ ಮಾಡಿದ ಮೇಲೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅವ್ರಿಗೆ ಏನು ಬೇಕು ಫ್ಯಾನ್ಸಿ ಡ್ರೆಸ್ಸಿಗೆ ಅಬೌಟ್ ಇದ್ರ ಬಗ್ಗೆ ನೀವು ಹೇಳಿಕೊಟ್ರೆ ಅವ್ರು ಅದನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮಗೇನಾದ್ರು ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.